ಈ ತುರ್ತು ಒಂದು ಪತ್ರಿಕಾಗೋಷ್ಠಿ ಕಾರಣ ಏನು ಅಂದರೆ, ಕಳೆದ 9 ತಿಂಗಳುಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಕ್ಷೇತ್ರದಲ್ಲಿ ಕಳೆದ ಬಾರಿ ನಾನೊಂದು ತಮಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ತೋರಿಸಿದೆ. ಒಂದು ದನದ ಮಾಂಸದ ವ್ಯಾಪಾರ ಮಾಡೋದಕ್ಕೆ ಸರ್ಕಾರದ ಆಸ್ತಿನ ನಷ್ಟ ಉಂಟು ಮಾಡಿ ತಡೆಗೋಡೆನ ಹೊಡೆದಾಕಿದ್ದಾರೆ ಅಂತ. ಈಗ ಅದಾದ ನಂತರ ನಡೀತಾ ಇರೋಂಥ ಘಟನೆಗಳು, ಸುಮಾರು ಹೆಣ್ಣು ಮಕ್ಕಳುಗಳನ್ನ, ಹಿಂದೂ ಹೆಣ್ಣು ಮಕ್ಕಳು, ಅದರಲ್ಲೂ ವಿಶೇಷವಾಗಿ ದಲಿತ ಹೆಣ್ಣು ಮಕ್ಕಳನ್ನ ಮುಸಲ್ಮಾನರಾಗಿ ಕನ್ವರ್ಷನ್ ಮಾಡ್ತಾ ಇರೋಂಥದ್ದು ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಇತ್ತೀಚೆಗೆ ಒಂದು ಹೆಸರು, ಮಮತಾ ಅನ್ನೋ ಒಂದು ಹುಡುಗಿ, ಹಿಂದೂ ಹುಡುಗಿ, ಅವಳನ್ನ ಕನ್ವರ್ಷನ್ ಮಾಡಿ ಮುಮ್ತಾಜ್ ಅಂತ ಹೆಸರಿಟ್ಟಿದ್ದಾರೆ. ಇದು ಒಂದು ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಈ ಥರದ್ದು ಲೆಕ್ಕನೇ ಇಲ್ಲ ನಡೀತಾ ಇರೋದು. ಈಗ ಒಂದು 3-4 ತಿಂಗಳಲ್ಲಿ ಯಶವಂತಪುರ ವಾರ್ಡ್ ನಂಬರ್ 37 ಒಂದು ಉತ್ತರ ಭಾರತದ ಒಂದು ಹುಡುಗಿ, ಅಲ್ಲಿ ಒಬ್ಬ ರೇಪ್ ಮಾಡ್ತಾನೆ. ಆ ಹುಡುಗಿ ವಯಸ್ಸು 16 ವರ್ಷ. ರೇಪ್ ಆದಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಎದುರಿಸ್ತಾರೆ, ಕಂಪ್ಲೇಂಟ್ ಕೊಡಬಾರ್ದು ಅಂತ. ಕೊನೆಗೆ ನಾನು ಅದನ್ನು ನನ್ನ ಗಮನಕ್ಕೆ ಬಂದ ಮೇಲೆ ಅದು ಒಂದು ಕಂಪ್ಲೇಂಟ್ ಆಗತ್ತೆ. ಇದಾದ ಮೇಲೆ ಮೊನ್ನೆ ಹೋಲಿ ಹಬ್ಬದ ದಿವಸ ಒಂದು 14 ವರ್ಷದ ಹೆಣ್ಣುಮಗಳು ಹೋಲಿ ಆಟ ಆಡಿಕೊಂಡು ಮನೆಯಿಂದ ಬರುವಾಗ ಆ ಹುಡುಗಿನ ಅಲ್ಲಿ ಪಕ್ಕದಲ್ಲಿ ಒಂದು ಮೆಟ್ಲು ಸಂದಿ ಇರುತ್ತೆ, ಅಲ್ಲಿ ಕರ್ಕೊಂಡೋಗಿ ಮುಖ ಎಲ್ಲ ಕಚ್ಚಿ ತುಟಿ ಎಲ್ಲ ಕಚ್ಚಿದ್ದಾರೆ. ಅದು ಒಂದು ಮುಸ್ಲಿಂ ಯುವಕ. ಕೊನೆಗೆ ಅದನ್ನು ಅದು ನಡೆದಿರೋಂಥದ್ದು ವಾರ್ಡ್ ನಂಬರ್ 17 ಮೋಹನ್ ಕುಮಾರ್ ನಗರದಲ್ಲಿ. ಅದನ್ನು ನಾನು ಕೇಳಿದ ಮೇಲೆ ಪೋಸ್ಕೋ ಕೇಸಲ್ಲಿ ನಾವು FIR ಹಾಕ್ಕೊಳ್ತಾ ಇದ್ದೀವಿ ಅಂತ ಹೇಳೋದು. ಅದಾದ ಮೇಲೆ ಇತ್ತೀಚೆಗೆ ಮೇ 4ನೇ ತಾರೀಕು ನನಗೊಂದು ವಿಡಿಯೋ ಬರುತ್ತೆ, ಒಂದು ಹೆಣ್ಣು ಮಗು ಮಾತಾಡಿರೋಂಥದ್ದು. ಆ ವಿಡಿಯೋದಲ್ಲಿ ಏನಿದೆ ಅಂದರೆ, ಈ ಥರ ನನಗೆ ಕೆಲವರು ಕೆಡಿಸಿದ್ದಾರೆ ಅಂತ ಒಂದು ವಿಡಿಯೋ ಬರುತ್ತೆ. ಅದನ್ನು ನಾನು ರಾತ್ರಿ DCPಗೆ ಮತ್ತು DCP ನಾರ್ತ್ ಮತ್ತು ಇನ್ಸ್ಪೆಕ್ಟರ್ ನಂದಿನಿ ಲೇಔಟ್ ಅವ್ರಿಗೆ ನಾನು ಫಾರ್ವರ್ಡ್ ಮಾಡ್ತೀನಿ, ನನಗೆ ಬಂದಂಥ ವಿಡಿಯೋನ. ಆ ವಿಡಿಯೋ ಫಾರ್ವರ್ಡ್ ಮಾಡಿದ್ಮೇಲೆ ಅವನು ಅರೆಸ್ಟ್ ಮಾಡ್ತಾರೆ, ನಾನು ಕಳಿಸಿದ ಮೇಲೆ. ಆಮೇಲೆ ಒಂದು ವೆಹಿಕಲ್ಲು ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದಾದ ಮೇಲೆ ಇವತ್ತುವರೆಗೂ ಆ ಹೆಣ್ಣು ಮಗುನ ಒಂದು ಇನ್ವೆಸ್ಟಿಗೇಷನ್ ಎಲ್ಲಿ ನಡೀತು, ಏನಾಯಿತು, ಯಾವ ರೀತಿ ಆಯಿತು, ಒಂದು ಮಾಜರ್ ಮಾಡೋ ಅಂಥದ್ದು ಆಗಿಲ್ಲ. FIR ಹಾಕ್ಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಜೈಲಿಗೆ ಕಳಿಸಿದ ಮೇಲೆ ಅವರು ಜೈಲಲ್ಲೇ ಇರ್ತಾರೆ. ಜೈಲಲ್ಲಿಂದ ಇರೋವಾಗಲೇ ಅಲ್ಲಿಂದ ಕೆಲವರು ಮತ್ತು ಇಲ್ಲಿಂದ ಕೆಲವರು ಕಂಪ್ಲೇಂಟ್ ವಾಪಸ್ ತೊಗೊಂಡಿಲ್ಲ ಅಂದರೆ ನಿಮ್ಮ ತಾಯಿಗೆ, ನಿಮ್ಮ ಅಜ್ಜಿಗೆ, ಎಲ್ರಿಗೂ ತೊಂದರೆ ಇದೆ, ನಾವು ಮರ್ಡರ್ ಮಾಡ್ತೀವಿ ಅಂಥೇಳಿ ಜೈಲಿಂದ ಮತ್ತು ಇಲ್ಲಿ ಅವರ ಬೆಂಬಲಿಗರು, ಇದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಬೆಂಬಲಿಗರು ಆ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ಆ ಕುಟುಂಬ, ಆ ಹೆಣ್ಣುಮಗಳು ಏನಿವತ್ತು ಅತ್ಯಾಚಾರ ಆಗಿದೆ, ಅದು ಒಂದು ದಲಿತ ಕುಟುಂಬದ ಹೆಣ್ಣುಮಗಳು, 15 ವರ್ಷ ಆ ಹೆಣ್ಣುಮಗಳಿಗೆ. ಮೊನ್ನೆ 8ನೇ ಕ್ಲಾಸಲ್ಲಿ ಕನ್ನಡ ಮೀಡಿಯಮಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದೆ. ಆ ಹುಡುಗಿನ ನಂಬಿಸಿ ಅಂದರೆ ಅಕ್ಕ ತಮ್ಮ ಇಬ್ಬರು ಹೋಗ್ತಾ ಇರ್ತಾರೆ. ಆ ಹೋಗೋಂಥ ಸಂದರ್ಭದಲ್ಲಿ ತಮ್ಮನ್ನು ಶರ್ಟ್ ಹಿಡಿ ಎಳಿತಾರೆ, ಆ ಬನೀನ್ ಅರ್ಧೋದ್ಮೇಲೆ ಆಯಿತು ನಿನಗೆ ಬನೀನ್ ಕೊಡಿಸ್ತೀನಿ ಬಾ ಅಂತೇಳಿ ನಂಬಿಸ್ತಾರೆ, ಅಂಗಡಿ ಕರ್ಕೊಂಡು ಹೋಗ್ತೀವಿ ಅಂತ. ಆವಾಗ ಸುಮಾರು 7:30, 8 ಗಂಟೆ. ಅಂಗಡಿ ಕರ್ಕೊಂಡೋಗಿ ಬಟ್ಟೆ ಕೊಡಿಸ್ತಾರೆ ಅಂತ ನಂಬ್ಕೊಂಡು ಇವ್ರು ಹಿಂದೆ ಹೋದರೆ ಲಗೇಜ್ ಆಟೋ ರಿಕ್ಷಾದಲ್ಲಿ ಹಿಂದೆ ಕುಂಡ್ರಿಸ್ಕೊಳ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲಿಗೆ ಕರ್ಕೊಂಡೋಗ್ತೀರಾ, ಇಲ್ಲೇ ಕೊಡಿಸ್ತೀನಿ ಅಂತೇಳಿ ಆ ಹುಡುಗಿನ ಮುಂದೆ ಸೀಟಲ್ಲಿ ಕುಂಡ್ರಿಸ್ಕೊಳ್ತಾರೆ. ಈ ತಮ್ಮ ಹಿಂದೆಗಡೆನೇ ಇರ್ತಾರೆ. ಮುಂದೆ ಸೀಟಲ್ಲಿ ಕುಂಡ್ರಿಸ್ಕೊಂಡು ರೇಪ್ ಮಾಡ್ತಾರೆ.
ಅವನಿಗೀಗಾಗಲೇ 3 ಮದುವೆ ಆಗಿದೆ, ಈ ರೇಪ್ ಮಾಡಿರೋನು. ಅವನು ರೇಪ್ ಮಾಡಿದ್ಮೇಲೆ ಮತ್ತು ಇನ್ನೊಬ್ಬ ಬರ್ತಾನೆ. ಇನ್ನೊಬ್ಬ ಬಂದಮೇಲೆ ನಿನಗೆ ಹೆದರ್ಕೋಬೇಡ, ನಾನಿದ್ದೀನಿ ನಿನ್ನ ಜೊತೆ ಅಂತೇಳಿ ಮತ್ತೆ ಇನ್ನೊಂದು ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವನು ರೇಪ್ ಮಾಡ್ತಾನೆ. ಸ್ಟೇಷನ್ಗೆ ಹೋಗ್ತಾನೆ. ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟ್ ತೊಗೊಳ್ಳಲ್ಲ. ಆ ಹುಡುಗಿಗೆ ಬೈತಾರೆ, ಬೈದ್ಬಿಟ್ಟು ಎದುರಿಸ್ಬಿಟ್ಟು ಕಳಿಸ್ತಾರೆ. ಕಂಪ್ಲೇಂಟ್ ಆಗಲ್ಲ. ಆಮೇಲೆ ಅಲ್ಲಿರೋರೆಲ್ಲ ಸೇರಿ ನನಗೆ ವಿಡಿಯೋ ಕಳಿಸಿರ್ತಾರೆ. ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ಈ 9 ತಿಂಗಳಲ್ಲಿ ಮಿತಿ ಮೀರಿ ಹೋಗ್ತಾ ಇದೆ. ಓಡಾಡೋಕ್ಕಾಗ್ತಾ ಇಲ್ಲ. ವೀಲಿಂಗ್ ಮಾಡೋದು, ರಾತ್ರಿ 2 ಗಂಟೆವರೆಗೂ ಹೋಟ್ಲುಗಳು ತೆಗೆದಿಡೋವಂಥದ್ದು, ರೈಲ್ವೆ ಸ್ಟೇಷನಿಗೆ ಬರೋ ಜನರ ಹತ್ರ 50 ರೂಪಾಯಿ ಬಾಡಿಗೆ ಆಗೋಂಥದ್ದನ್ನು 500 ರೂಪಾಯಿ ಕಿತ್ಕೊಳ್ಳೋದು, ಅರ್ಧ ರಾತ್ರಿನಲ್ಲಿ ಯಾವ ಆಟೋ ರಿಕ್ಷಾಗಳು ಹೋಗಲ್ಲ, ಬಂದಿರೋಂಥ ಪ್ಯಾಸೆಂಜರ್ಸ್ ಅಲ್ಲೇ ನಿಂತಿರ್ತಾರೆ. ಕೊನೆಗೆ 1 ಅವರ್ 2 ಅವರ್ ವೆಯ್ಟ್ ಮಾಡಿ ಬೇರೆ ಆಟೋ ಯಾವುದನ್ನು ಬರುತ್ತೆ ಅಂದರೆ ಯಾವುದೂ ಬರಲ್ಲ. ಕೊನೆಗೆ 500 ರೂಪಾಯಿದ್ದು ಒಂದು 400 ರೂಪಾಯಿ ಕಿಟ್ಕೊಂತ ನಿಜವಾಗ್ಲೂ ಕೊಡಬೇಕಾದ್ರೆ 50 ರೂಪಾಯಿ. ಈ ಥರ ಒಂದಲ್ಲ ಒಂದು ನಡೀತಾನೇ ಇದೆ. ಆಮೇಲೆ ಕಾರ್ಗಳು, ಸ್ಕೂಟ್ರ್ಗಳು ರೋಡಲ್ಲಿ ನಿಂತಿದ್ರೆ ಎಲ್ಲ ಥರನೂ ಹೊಡೆದಾಕೋದು, ಸ್ಟ್ರೀಟ್ ಲೈಟ್ಗಳು ಹೊಡೆದಾಕೋದು, ಪಾರ್ಕ್ಗಳಲ್ಲಿ ಹಾಕಿರೋ ಬೆಂಚಸ್ ಹೊಡೆದಾಕೋದು ಒಂದೊಂದಲ್ಲ ನಡೀತಾ ಇರೋಂಥದ್ದು. ಇತ್ತೀಚೆಗಂತೂ ಆರ್ ಆರ್ ನಗರದಲ್ಲಿ ಇವತ್ತೇನೋ ಒಂದು 3 ವಾರ್ಡಲ್ಲಿ ಏನೂ ತೊಂದರೆ ಇಲ್ಲ. ಜ್ಞಾನ ಭಾರತಿ ವಾರ್ಡು, ಕೊಟ್ಟಿಗೆಪಾಳ್ಯ ವಾರ್ಡು, ಆರ್ ಆರ್ ನಗರ ವಾರ್ಡಲ್ಲಿ ಏನಿಲ್ಲ. ಇನ್ನು 6 ವಾರ್ಡಲ್ಲಿ ದಿನನಿತ್ಯ ಇದೇ ಆಗೋಗಿದೆ. ಅದಕ್ಕೋಸ್ಕರ ಇವತ್ತು ಆ ಹೆಣ್ಣುಮಗಳಿಗೆ ಇವತ್ತವರೆಗೂ 164 ಸ್ಟೇಟ್ಮೆಂಟ್ ಮಾಡಿಲ್ಲ. ಕೋರ್ಟಿಗೆ ಕರ್ಕೊಂಡೋಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಒಂದು ರೇಪ್ ಆದಮೇಲೆ ಇಮ್ಮಿಡಿಯೇಟ್ 164 ಮಾಡಬೇಕು, ಮಾಜರ್ ಮಾಡಬೇಕು. ಯಾವುದೂ ಮಾಡಿಲ್ಲ ಇವತ್ತವರೆಗೂ. ಒಂದೇ ಒಂದು ಇನ್ವೆಸ್ಟಿಗೇಷನು ಇಲ್ಲ. ಕೇಸ್ ವಾಪಸ್ ತೊಗೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾವೆ. 164 ಮಾಡಿದ್ರೆ ಕೇಸ್ ವಾಪಸ್ ತೊಗೊಂಡ್ರೂ ಪ್ರಯೋಜನ ಇಲ್ಲ. ಅದಕ್ಕೆ ಅವರೇನು ಮಾಡ್ತಾಯಿದ್ದಾರೆ, ವಾಪಸ್ ತೊಗೊಳಕ್ಕೆ ಒತ್ತಡ ಇರ್ತಾಯಿದ್ದಾರೆ. ಇವತ್ತು ಅವರ ಅಜ್ಜಿ, ಅವ್ರ ತಾಯಿ ಮತ್ತು ಆ ಹೆಣ್ಣುಮಗು ಇವತ್ತು ತಮ್ಮ ಮುಂದೆನೇ ಇವಾಗ ಕರೆಸ್ತೀನಿ. ಅವ್ರು ಏನು ಹೇಳ್ತಾರೆ ತಾವು ಕೇಳ್ಕೊಳ್ಳಿ. ನನಗೆ ಕೇಳಿಕೊಂಡು ಭಾಳ ಈ ನೋವು ಯಾರಿಗೂ ಬರಬಾರ್ದು, ಇನ್ನು ಮುಂದಕ್ಕೆ ಯಾವ ಕುಟುಂಬಗಳಿಗೂ ಹಿಂಗೆ ಆಗಬಾರ್ದು ಅನ್ನೋದು ಇವತ್ತು ಒಂದು ನಿಮ್ಮ ಮುಖಾಂತರ ಆದರೂ ಇದು ಎಲ್ರಿಗೂ ಗೊತ್ತಾಗಲಿ. ಇನ್ನಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಒಂದು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಇದೇ ನಂದಿನಿ ಲೇಔಟ್ ಇನ್ಸ್ಪೆಕ್ಟರ್ನ ವರ್ಗಾವಣೆ ಮಾಡಿ ಅಂತ ನಾನು ಚುನಾವಣಾ ಅಧಿಕಾರಿಗಳಿಗೆ 3 ಪತ್ರ ಬರೆದಿದ್ದೀನಿ. ಅವ್ರನ್ನ ವರ್ಗಾವಣೆ ಮಾಡಿಲ್ಲ. 3 ಪತ್ರ. ಯಾರೋ ಒಂದು ವ್ಯಕ್ತಿ ಹೋಗ್ತಾನೆ, BJPದು ಶಾಲು ನನ್ನ ಹತ್ರ ಹಾಕ್ಸ್ಕೊಳ್ತಾನೆ, ಇಲ್ಲೇ ಬಂದು ಇದೇ ಆಫೀಸಲ್ಲಿ. ಇಲ್ಲಿಂದ ಹೊರಗಡೆಗೆ ಹೋಗಿ ಮುನಿರತ್ನ ನನ್ನನ್ನು ಕಿಡ್ನಾಪ್ ಮಾಡ್ದ, ಮುನಿರತ್ನ ನನಗೆ ಬಲವಂತದಲ್ಲಿ BJPಗೆ ಸೇರ್ಕೊ ಅಂತ ಹೇಳ್ದ. ನಾನು ಕ್ರಿಶ್ಚಿಯನ್ನು, ನನ್ನ ಮೇಲೆ ಹೆದರಿಕೆ ಹಾಕಿ ಹಿಂಗೆ ಮಾಡಿದ್ದಾರೆ ಅಂದರೆ ಇಮ್ಮಿಡಿಯೇಟು ವಿತೌಟು ಏನೂ ಇಲ್ಲ, ಇಮ್ಮಿಡಿಯೇಟ್ ನನ್ನ ಮೇಲೆ ಎಫ್ ಐ ಆರ್ ಆಗ್ತಾರೆ. ನಾನು ಅವ್ನಿಗೆ ಎದುರಿಸಿ BJPಗೆ ಸೇರಿಸ್ಕೊಂಡಿದ್ದೀನಿ ಅಂತ. ನನ್ನ ಮೇಲೆ ಎಫ್ ಐ ಆರ್ ಹಾಕೋಕ್ಕೆ ಇಷ್ಟು ಸೀರಿಯಸ್ ಆಗಿ ಅರ್ಜೆಂಟಲ್ಲಿ ಇರೋರು ಈ ಒಂದು ಹೆಣ್ಣು ಮಗುಗೆ 164 ಮಾಡಿಸ್ಬೇಕು ಅನ್ನೋದು ಗೊತ್ತಿಲ್ವ ಇವರಿಗೆ? ಈ ಇನ್ಸ್ಪೆಕ್ಟರ್ನ ವರ್ಗಾವಣೆ ಮಾಡಿದ್ದ 3 ಪತ್ರ ಬರೆದು, ಬಟ್ ಉಪಯೋಗ ಇಲ್ಲ, ಏನೂ ಆಗ್ತಾಯಿಲ್ಲ. ನಿಮಗೆ ಮಾಹಿತಿ ಕೊಡ್ತೀನಿ. ನಂದಿನಿ ಲೇಔಟು ಪೊಲೀಸ್ ಸ್ಟೇಷನ್, ನಂದಿನಿ ಲೇಔಟು ಪೊಲೀಸ್ ಸ್ಟೇಷನ್ ಅವ್ರನ್ನೆಲ್ಲ ಕಳಿಸ್ಬಿಟ್ಟು. ನಂದಿನಿ ಲೇಔಟು ಪೊಲೀಸ್ ಸ್ಟೇಷನಲ್ಲಿ ಆಗಿರೋವಂಥದ್ದು ಮೇ 4ನೇ ತಾರೀಕು ರಾತ್ರಿ 11 ಗಂಟೆ 34 ನಿಮಿಷದಲ್ಲಿ ಫಸ್ಟ್ ನನಗೆ ಬಂದಂಥ ವಿಡಿಯೋನ, ಸಾರಿ ಏಪ್ರಿಲ್ ನೋಡಿ, ಏಪ್ರಿಲ್ಲು 4ನೇ ತಾರೀಕು ರಾತ್ರಿ 11 ಗಂಟೆ 34 ನಿಮಿಷಕ್ಕೆ ನಾನು DCPಗೆ ಸೆಂಡ್ ಮಾಡಿದ್ದೀನಿ. ಈ ವಿಡಿಯೋ ನನಗೆ ಬರುತ್ತೆ. ಅದಕ್ಕೆ ಒಂದು 2-3 ದಿನ ಹಿಂದೆ ಇರ್ಬೋದು. ಪೊಲೀಸವ್ರು ಯಾವಾಗ ಆ್ಯಕ್ಷನ್ ತೊಗೊಳ್ಳಲ್ಲ ಆವಾಗ ನನಗೆ ಒಂದು ಅನ್ನೋನ್ ನಂಬರಿಂದ ಬರುತ್ತೆ. ಆ ನಂಬರಿಂದ ಬಂದಮೇಲೆ ನಾನು ಇಮ್ಮಿಡಿಯೇಟ್ ಫಾರ್ವರ್ಡ್ ಮಾಡ್ತೀನಿ DCPಗೆ ಮತ್ತು ಇನ್ಸ್ಪೆಕ್ಟರ್ ಲಕ್ಷ್ಮಣ್ಗೆ, ಇಬ್ಬರಿಗೂ ಕಳಿಸ್ತೀನಿ. ನೋಡಿ, 11 ಗಂಟೆ 33 ನಿಮಿಷಕ್ಕೆ ಇನ್ಸ್ಪೆಕ್ಟರ್ ಲಕ್ಷ್ಮಣ್ಗೆ ಕಳಿಸಿದ್ದೀನಿ. 11 ಗಂಟೆ 34 ನಿಮಿಷಕ್ಕೆ DCP ನಾರ್ತ್ಗೆ ಕಳಿಸಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇಮ್ಮಿಡಿಯೇಟ್ ಅವ್ರನ್ನ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ಆದಮೇಲೆ ಇವತ್ತವರೆಗೂ ಒಂದೇ ಒಂದು 164 ಆಗಲಿ ಮಾಜರ್ ಆಗಲಿ ಮಾಡಿಲ್ಲ.
FIR ಮಾಡಿ ಅರೆಸ್ಟ್ ಮಾಡಿಬಿಟ್ರು. ಅರೆಸ್ಟ್ ಮಾಡಿ ಅವ್ರಿಗೆ ಬೆದರಿಕೆ ಆಗ್ತಾ ಇರೋದು, ವಾಪಸ್ ತಗೋ, ಕಂಪ್ಲೇಂಟ್ ಇಲ್ಲಿಗೆ ನಿಲ್ಲಿಸಬೇಕು, ಮುಂದುವರಿಸಬಾರ್ದು. ಇವ್ರ ಡ್ಯೂಟಿ ಏನು? ಪೋಸ್ಕೋ ಕೇಸ್ ಆದಮೇಲೆ ಎಲ್ಲಾಯಿತು, ಇನ್ಸಿಡೆಂಟ್ ಏನು, CC ಕ್ಯಾಮ್ರಾ ಫುಟೇಜು, ನೆಲಮಂಗಲಕ್ಕೋ ಯಲಂಕಾಗೋ ಕರ್ಕೊಂಡೋಗಿರೋದು. ಆ ಹುಡುಗಿಗೆ ರೂಟ್ ಗೊತ್ತಿಲ್ಲ, ಯಲಂಕ ಅಥವಾ ನೆಲಮಂಗಲ ಅಂತ 2 ಸಾರಿ ಅದು ರೂಟ್ ಗೊತ್ತಿಲ್ಲ. ಪಾಪ ಚಿಕ್ಕ ಹುಡುಗಿ, 15 ವರ್ಷದ ಹೆಣ್ಮಗು, ದಲಿತ ಹೆಣ್ಮಗು. ಬರೀ FIR ಹಾಕಿ ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಬಿಡ್ತಾರೆ. ಇವತ್ತವರೆಗೂ ಇಷ್ಟೊತ್ತು ಕರ್ಕೊಂಡಾಗ ಆ ಹುಡುಗಿನ 164 ಸ್ಟೇಟ್ಮೆಂಟ್ ಮಾಡಿ ಜಡ್ಜ್ ಮುಂದೆ ಕುಂಡ್ರಿಸಿ ಪೋಸ್ಕೋ ಆ್ಯಕ್ಟು ಇಮಿಡಿಯೇಟ್ ಮಾಡಬೇಕಾಯ್ತು, ಮಾಡಿಲ್ಲ. ನನ್ನ ಗಮನಕ್ಕೆ ಬರೋವರೆಗೂ ಇದು ನಡೆದಿಲ್ಲ. ನನಗೆ ವಿಡಿಯೋ ಸೆಂಡ್ ಮಾಡಿದ್ಮೇಲೆ ಇದಕ್ಕೆ ಸ್ಟಾರ್ಟ್ ಆಯಿತು. ಒಟ್ಟು ಈ 9 ತಿಂಗಳಲ್ಲಿ ನಿಮಗೆ 3 ರೆಫರೆನ್ಸ್ ಕೊಟ್ಟಿದ್ದೀನಿ ನಾನು. 3 ಯಶವಂತಪುರ ಪೊಲೀಸ್ ಸ್ಟೇಷನಲ್ಲೇ ಇದೆ FIRಗಳು. ವಿಡಿಯೋ ಹೋದ್ಮೇಲೆ 4th 11:34 ನೈಟು ನಾನು ಕಳಿಸಿ. ನೆಕ್ಸ್ಟ್ ಡೇ FIR ಆಗಿರುತ್ತೆ. ನೀವು ಡೇಟ್ ತಗೋದೆ, FIR ಕಾಪಿ ಇರ್ಬೇಕು, ತಗೋಪ ಕೊಡಿಲಿ. ಅಲ್ಲಲ್ಲ, ಈಗ ಈ ಹುಡುಗಿ 164 ಮಾಡಿಲ್ಲ ಅಂದರೆ ಕೇಸ್ ಹೋಗ್ಬಿಡತ್ತಲ್ಲ, ಅದಕ್ಕೆ ಒತ್ತಡ. ಅರೆಸ್ಟ್ ಮಾಡಿ ನನ್ನ ಗಮನಕ್ಕೆ ಬಂದಮೇಲೆ ಅರೆಸ್ಟ್ ಮಾಡಿಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಷ್ಟೊತ್ತಿಗೆ ಮುಗಿಸ್ಬೇಕಾಯ್ತು, ಮಾಜಾರು ಮಾಡಬೇಕಾಯ್ತು. CC ಕ್ಯಾಮ್ರಾ ಫುಟೇಜ್ಗಳು, ಇವ್ರು ಹೋಗಿದ್ದು ಬಂದಿದ್ದು ವೆಹಿಕಲ್ಲು ಎಲ್ಲಿ ನಿಂತಿದ್ದು, ಯಾವ ರೂಟಲ್ಲಿ ಹೋಯ್ತು. ಇನ್ಯಾರು ಮಾಡ್ತಾರೆ? ಕಾಂಗ್ರೆಸ್, ಬೇರೆ ಯಾರೂ ಅಲ್ಲ. ಮತ್ತೆ ಇನ್ಯಾರು ಮಾಡ್ತಾರೆ? ಜನರಲ್ ಡೈರಿ ಉಲ್ಲೇಖ ಸಂಖ್ಯೆ ಮತ್ತು ಸಮಯ 5/14 ಅಂತ ಹಾಕಿದ್ದಾರೆ. ಇದು ನಿಮಗೆ ಕಾಪಿ ಕೊಡ್ತೀನಿ, ನೀವು ನೋಡ್ಕೊಳ್ಳಿ. ಠಾಣೆಯಲ್ಲಿ ವರ್ತಮಾನ ಸ್ವೀಕರಿಸಿದ ದಿನಾಂಕ 2ನೇ ತಾರೀಕು. 2ನೇ ತಾರೀಕು ಹೋದಾಗ ವಾಪಸ್ ಕಳಿಸ್ತಾರೆ. 2ನೇ ತಾರೀಕು ವಾಪಸ್ ಕಳಿಸ್ಬಿಡ್ತಾರೆ, ನಡಿ ನೀನು ಅಂತ. ಆಮೇಲೆ ನನಗೆ ಬರೋದು ಇದು. ಅದಾದಮೇಲೆ FIR ಮಾಡೋದು. ಫಸ್ಟ್ ಈ ಹುಡುಗಿ ಹೋಗ್ತಾಳೆ, ಉಪಯೋಗ ಇಲ್ಲ. ಇವಾಗ ಇಬ್ಬರೂ ಅರೆಸ್ಟ್ ಆಗಿದ್ದಾರೆ, ಬಟ್ ಇನ್ವೆಸ್ಟಿಗೇಷನ್ ಮಾಡಿ. ಇಬ್ಬರೂ ಅವ್ರಿಗೆ ಒತ್ತಡ ತರ್ತಾ ಇರೋದೇ ಅವ್ರ ಕಡೆಯಿಂದ. ಪಕ್ಕ 100% ಕಾಂಗ್ರೆಸ್, ಏನು ಡೌಟೇ ಬೇಡ ಅದರಲ್ಲಿ. ಸೀಕ್ರೆಟ್ ಏನಿಲ್ಲ. ನೀವು ಯಾರನ್ನು ಮಾತಾಡ್ಸೋಕ್ಕಾಗಲ್ಲ. ಸ್ಟ್ರೀಟ್ ಲೈಟ್ಗಳು ಹೊಡೆದ್ರೂ ಮಾತಾಡ್ಸಲ್ಲ, ಸರ್ಕಾರ ಆಸ್ತಿ ನಷ್ಟ ಉಂಟು ಮಾಡಿದ್ರು ಮಾತಾಡ್ಸಲ್ಲ. ರೋಡಲ್ಲಿ ವೆಹಿಕಲ್ಗಳು ಲೈನಾಗಿ ಹೊಡ್ಕೊಂಡು ಹೋಗ್ತಾರೆ. ಮಿಡ್ನೈಟ್ ವೀಲಿಂಗ್ಗಳು ಒಂದೊಂದಲ್ಲ ನಡೀತಾ ಇರೋದು. ನಮ್ಮ ಕ್ಷೇತ್ರ ರಾತ್ರಿ 2-3 ಗಂಟೆವರೆಗೂ ಹೋಟ್ಲುಗಳು ತೆಗೆಯುತ್ತೆ. ಈಗ ಒಂದು ತಿಳ್ಕೊಳ್ಳಿ, ಲಾ ಆ್ಯಂಡ್ ಆರ್ಡ್ರು ಕಂಟ್ರೋಲ್ ಇಲ್ಲ ಅಂದರೆ ಇಂಥವು ನಡೀತಾನೆ ಇರ್ತವೆ. 10 ವರ್ಷದಲ್ಲಿ ಒಂದೇ ಒಂದು ಇನ್ಸಿಡೆಂಟ್ ತೊಗೊಳ್ಳಿ ನೋಡೋಣ. 10 ವರ್ಷದಲ್ಲಿ RR ನಗರ 10 ವರ್ಷದಲ್ಲಿ ಈ ಥರದ್ದು ಒಂದು ಇನ್ಸಿಡೆಂಟ್ ತೊಗೊಳ್ಳಿ. ಈ 9 ತಿಂಗಳಲ್ಲಿ ಬರೀ ಇಂಥವೆ ಲೆಕ್ಕ ಇಲ್ಲದಷ್ಟು ಜನ ಕನ್ವರ್ಟ್ ಆಗ್ತಾಯಿದ್ದಾರೆ, ಲೆಕ್ಕನೇ ಇಲ್ಲ. ಸಣ್ಣ ಉದಾಹರಣೆ ಹೇಳೋದಲ್ಲ, ಮಮತಾ ಅನ್ನೋ ಹುಡುಗಿ ಮುಮ್ತಾಜ್ ಆಗಿದ್ದಾಳೆ, ಏನು ಮಾಡ್ತೀರಿ? ಈ ಥರ ಇದು ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಆಗ್ತದೆ. 3 ವಾರ್ಡಲ್ಲಿಲ್ಲ, 6 ವಾರ್ಡಲ್ಲಿ ಜಾಸ್ತಿ. ನೋಡಿ, ಎಲೆಕ್ಷನ್ ಕಮಿಷನ್ಗೆ 3 ಲೆಟರ್ ಬರೆದೆ ಏನೂ ವರ್ಕ್ ಆಗಿಲ್ಲ. 2ನೇ ತಾರೀಕು ರಿಪೋರ್ಟ್ ರಿಸೀವ್ ಮಾಡಿರೋ ಅಕ್ನಾಲೇಜ್ಮೆಂಟ್. ಇವತ್ತೆಷ್ಟು ಡೇಟು? 21 ದಿವಸದಿಂದ ನೀವು 164 ಮಾಡದೆ ಬಿಡ್ತೀರಾ ಒಂದು ಪೋಸ್ಟ್ನಲ್ಲಿ? ಯಾರು ಬಿಡ್ತಾರ? ಎಂಥ ಸ್ಟೇಷನ್ನೇ ಆಗಲಿ ಮಾಜರ್ ಮಾಡವ್ರ? ಎಂಥದ್ದು ಇಲ್ಲ. ನನಗೆ ಒಂದು ವಿಡಿಯೋ ಬಂದಿದ್ದಕ್ಕೆ ಒಂದು FIR ಆಗೋಯ್ತು, ಇಮ್ಮಿಡಿಯೇಟ್ ಒಂದು ಅರೆಸ್ಟ್ ಆಗೋಯ್ತು, ಮುಗ್ದೋಯ್ತು. ಒಳಗಡೆ ಇದ್ದು ಎದುರಿಸ್ತಾ ಇದ್ದಾರಲ್ಲ ಆ ಕುಟುಂಬಕ್ಕೆ, 15 ವರ್ಷದ ಹೆಣ್ಮಗು ರೀ, 8ನೇ ಕ್ಲಾಸ್ ಓದ್ತಾ ಇದ್ದಾರೆ.
8ನೇ ಕ್ಲಾಸ್ ಓದ್ತಾರೆ ಹೆಣ್ಮಗು ರೀ, ಒಂದು ದಲಿತ ಹೆಣ್ಮಗು. ಅಲ್ಲಲ್ಲ, ಈಗ ಅವ್ರು ಏನು ಕೇಸ್ ಹಾಕಿದ್ದಾರೆ, ಪೋಸ್ಕೋ ಅಂತ ಹಾಕ್ತಾರೋ ಅಥವಾ ಏನು ಮಾಡಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ 100% 15 ವರ್ಷದ ಹೆಣ್ಮಗು. CC ಕ್ಯಾಮ್ರಾ ವೆಹಿಕಲಲ್ಲಿ ಎತ್ತಾಕೊಂಡಿರೋದು, ಆ ಲಗೇಜ್ ವೆಹಿಕಲಲ್ಲಿ ಕರ್ಕೊಂಡೋಗಿರೋದು, ಆ ವೆಹಿಕಲ್ ಎಲ್ಲಿಗೋಯ್ತು, ಎಲ್ಲಿ ನಿಂತ್ಕೊಳ್ತು, ಎಲ್ಲಿವರೆಗೂ ಹೋಗಿದೆ, ಎಲ್ಲಿ ಹೋದ್ಮೇಲೆ ಆ ಹೆಣ್ಮಗುನ ಮುಂದೆ ಸೀಟಿಗೆ ಶಿಫ್ಟ್ ಮಾಡ್ಕೊಳ್ತಾರೆ. ಹಿಂದೆ ಸೀಟಲ್ಲಿ ತಮ್ಮ ಇರ್ತಾನೆ. ಆ ಹುಡುಗಿಗೆ 15 ವರ್ಷ, ಅವಳು ತಮ್ಮ. ಒಂದು ಇನ್ವೆಸ್ಟಿಗೇಷನ್ ಇಲ್ಲ, ಒಂದು ಸಿ ಸಿ ಕ್ಯಾಮ್ರಾ ಫುಟೇಜ್ ಯಾವ ರೂಟಲ್ಲಿ ಹೋಗಿದೆ ಅನ್ನೋದು ಇನ್ವೆಸ್ಟಿಗೇಷನ್ ನಡೆದಿಲ್ಲ. 164 ಸ್ಟೇಟ್ಮೆಂಟೇ ಮಾಡಿಲ್ಲ ಅಂತಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, 21 ದಿವಸ. ಇನ್ನು ಎಷ್ಟು ಮಾತ್ರ ಕಾನೂನನ್ನ ಇವರು ಕಾಪಾಡ್ತಾರೆ? ಇದಕ್ಕಿಂತ ದುರಂತ ಇನ್ಯಾವುದಿದೆ? ನನ್ನ ಗಮನಕ್ಕೆ ಬಂದಿಲ್ಲ ಅಂದರೆ ಹೋಯ್ತು ಕೇಸ್. ಇನ್ನೊಂದು ಕೇಸ್ ಇದೆ, ಆ ಕುಟುಂಬ ಈಚೆಗೆ ಬರೋಕ್ಕೆ ಹೆದರ್ತಾ ಇದ್ದಾರೆ, ಈಚೆಗೆ ಬರ್ತಾ ಇಲ್ಲ. ಮೊನ್ನೆ ರಂಜಾನ್ ಹಬ್ಬದ ದಿನ ಆಗಿದೆ, ಇನ್ನೂ ಒಂದು ಆಗಿದೆ. ಆ ಕುಟುಂಬ ತುಂಬ ಹೆದರ್ತಾ ಇದ್ದಾರೆ. ಬಡವರು ಪಾಪ, ಕೂಲಿ ಕೆಲಸ ಮಾಡೋದ ಕೂಲಿ ಕಾರ್ಮಿಕರು. ನೋಡೋಣ, ಅದನ್ನು ತೆಗಿತೀನಿ. ಅದು ಒಂದು ಆಗಿದೆ, ಅದು ಬರುತ್ತೆ. ಈಗ ನಿಮಗೆ 3 ಇನ್ಸಿಡೆಂಟ್ ಹೇಳಿದ್ದೀನಿ, 3 ಯಶವಂತಪುರ ಪೊಲೀಸ್ ಸ್ಟೇಷನಲ್ಲಿ FIR ಇದೆ. 15 ವರ್ಷ ಓಲಿ ಆಟಕೊಂಬರೋ ಹುಡುಗಿನ ಮುಖ ಕೆನ್ನೆ ಎಲ್ಲ ಕಚ್ಚಿದ್ದಾನೆ. ಏನು ರೀ ಇವೆಲ್ಲ? ಇಷ್ಟೊಂದು ಈಗ ಕಂಪ್ಲೇಂಟ್ ಬಂದರೆ ಕಂಪ್ಲೇಂಟ್ ತೊಗೊತಾರೆ, ಕಂಪ್ಲೇಂಟ್ ಕೊಡೋರಿಗೆ ಸಿಗ್ತಾ ಇಲ್ವಲ್ಲ, ಎದುರ್ತಾರಲ್ಲ. ಕೊಟ್ಟರೆ ಏನು ಮಾಡ್ತಾರೋ? ಈಗ ನೆನ್ನೆ ನೋಡಿದ್ರಲ್ಲ, ಈ ರೀತಿ ಎಲ್ಲಿ ಚುಚ್ಚಿದ್ದಾರೆ, ಎಲ್ಲಿ ಸಾಯಿಸ್ತಾರೆ ಅನ್ನೋ ಭಯ. ಈ ಬೈಕ್ ಏನು ಮಾಡ್ತಾರೆ? ಕಂಪ್ಲೇಂಟ್ ಕೊಡೋದು. ನಾನೇ ಹೇಳ್ತಾ ಇದ್ದೀನಲ್ಲಪ್ಪ, ನಾನೇ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಬೆಂಬಲಿಗರು. ನಾನೀಗ ಹೇಳಿದ್ದೀನಿ ತಾನೆ, ಇನ್ನು ಸುಮ್ಮನೆ ಅದೆಲ್ಲ ಹೇಳಿ ಯಾತಕ್ಕೆ? 100% ಕಾಂಗ್ರೆಸ್, ಇದರಲ್ಲಿ ಏನು ಡೌಟೇ ಇಲ್ಲ, ಡೌಟೇ ಇಲ್ಲ. ಹೌದು, ಈಗ ನಿನ್ನೆ ಹುಬ್ಳಿನಲ್ಲಾಗಿರೋ ನೇಹಾ ಮರ್ಡ್ರು, ಈ ಥರ ಕಂಪ್ಲೇಂಟ್ಗಳು ಕೊಡೋಕೆ ಎದುರ್ತಾರೆ. ಯಾರು ಮುಂದೆ ಬರ್ತಾರೆ? ಇವತ್ತು ಇಡೀ ರಾಜರಾಜೇಶ್ವರಿನಲ್ಲಿ 10 ವರ್ಷದಲ್ಲಿ ನಡೀದಿರೋ ಘಟನೆಗಳೆಲ್ಲ ನಡೀತಾವಲ್ಲ. ಪಬ್ಗಳು ಜಾಸ್ತಿ ಆಗ್ತಾಯಿದೆ, ಇಸ್ಪೀಟ್ ಕ್ಲಬ್ಗಳು ಜಾಸ್ತಿ ಆಗ್ತಾಯಿದೆ. ಒಂದು ಇಸ್ಪೀಟ್ ಕ್ಲಬ್ ಇರಲಿಲ್ಲ, ಒಂದು ಪಬ್ಗಳಿರಲಿಲ್ಲ, ಹುಕ್ಕಾ ಬಾರ್ಗಳಿರಲಿಲ್ಲ. ಇಲ್ಲಿ ಎಲ್ಲನೂ ನಡೆಸ್ಬೋದು. RR ನಗರದಲ್ಲಿ ಇವತ್ತು ಎಲ್ಲದಕ್ಕೂ ಎಸ್. ಏನು ಲೆಕ್ಕ ಹಾಕ್ಕೊಳ್ಳಿ ನೀವು. ಆ ಬಡವರು ರೆವೆನ್ಯೂ ಸೈಟ್ಗಳು ತೆಗೆದಿಟ್ಕೊಂಡಿದ್ರು, GPA ತೊಗೊಂಡಿರ್ತಾರೆ. ಆ GPA ತೊಗೊಂಡಿರೋರು, GPA ಕೊಟ್ಟವನು GPA ತೊಗೊಂಡವನು ಇಬ್ಬರು ಸತ್ತೋಗಿದ್ದಾರೆ. ಈ GPA ಇಬ್ಬರು ಸತ್ತೋದ್ರೆ ಆಟೋಮೆಟಿಕ್ಕಾಗಿ ಮೂಲ ಮಾಲೀಕರಿಗೆ ಹೋಗ್ಬಿಡುತ್ತೆ. ಅವ್ರ ಫ್ಯಾಮ್ಲಿನ ಹಿಡ್ಕೊಂಬಂದು ರಿಜಿಸ್ಟರ್ ಮಾಡ್ಕೊಂಡು ಇದನ್ನು ಎತ್ತೀಚೆ ಬಿಸಾಕ, JCBಗಳು ತೊಗೊಂಡೋಗೋದು, ಹೊಡಿಯೋದು. ಪಾಪ ಬಡವರು ಯಾವತ್ತೋ ತೆಗೆದಿಟ್ಟಿರ್ತಾರೆ, ಇವತ್ತು ಅದಕ್ಕೆ ಬೆಲೆ ಬಂದಿದೆ. ಭೂಕಬಳಿಕೆ ಒಂದ ಎರಡ? ಈಗ ಆವಾಗ ಮುನಿರತ್ನ ಸರ್ಕಾರ ಇತ್ತು, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲಲ್ಲಿತ್ತು. ಇವತ್ತು ಬರೀ ಶಾಸಕ, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ನಾನು ಮಾಡಲ್ಲ, ಸರ್ಕಾರ ಮಾಡಬೇಕು. ಏನು ಮಾಡೋಕ್ಕ, ಏನು ಮಾಡೋಕ್ಕ? ಕಾಲಿಡ್ಕೊಂಡಿದ್ದೇನಕ್ಕೆ ಹೋಗಿ ನಾನು? ಅಸಹಾಯಕ ಆಗಿದ್ದಕ್ಕೆ ತಾನೇ ಕಾಲಿಡ್ಕೊಂಡಿದ್ದು. ಅಸಹಾಯಕ ಆಗದೆ ಇರೋ ನಾನೇ ಕಾಲಿಡ್ಕೊಳ್ತಾ ಇದ್ದೆ. ಉಪಮುಖ್ಯಮಂತ್ರಿಗಳದ್ದು ಅಸಹಾಯಕ ಆಗಿದ್ದಕ್ಕೆ ನಾನು ಕಾಲಿಡ್ತಿದ್ದೆ. ಇಲ್ಲ ನನಗೇನಿತ್ತು ಕಾಲಿಡ್ಕೊಳ್ಳೋದು? ಹೋಗಿ ನನ್ನ ಕ್ಷೇತ್ರನ ಅಭಿವೃದ್ಧಿ ನಿಲ್ಲಿಸ್ಬೇಡಿ ಅಂತ ಕಾಲಿಡ್ಕೊಂಡೆ. ಈಗ ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಕಾಪಾಡಿ ಅಂತ ಕಾಲಿಡ್ಕೊಳ್ತೀನಿ. ನೆಕ್ಸ್ಟ್ ಅದನ್ನು ಮಾಡ್ತೀನಿ. ನೆಕ್ಸ್ಟ್ ಅದೊಂದಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ದಯವಿಟ್ಟು ಅದನ್ನು ಸರಿದಾರಿಗೆ ತೊಗೊಂಬನ್ನಿ ಅಂತೇಳಿ ತಿರ್ಗಾ ಇನ್ನೂ ಒಂದು ಸಾರಿ ಕಾಲಿಡ್ಕೊತೀನಿ. ಇನ್ನೇನು ಬೇರೆ ಏನು ನನಗೆ ದಾರಿ ಇಲ್ಲ.